guys, welcome back to my YouTube channel. ಇವಾಗ ಟೈಮ್ ಬಂದು 11:59 ಆಗಿದೆ. ಇನ್ನು 1 ನಿಮಿಷ ಇದೆ ನಮ್ಮ ಅಪ್ಪ ಬರ್ತಡೆಗೆ. ನಾಳೆ ಬೆಳಗ್ಗೆ ನಾನು ಎದ್ದೇಳಲ್ಲ, ಯಾಕಂದರೆ ನನ್ನ ಕಾಲೇಜ್ ಇಲ್ಲ. ನಾನು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಪ್ಪ ಆಲ್ರೆಡಿ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಅದಕ್ಕೆ ಇವಾಗಲೇ 12 o'clock ವಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಕೂಡ ಎದ್ದೇಳಿಸು ಅಂತ ಹೇಳಿದ್ದಾರೆ. ನೋಡೋಣ, ಹೋಗಿ ನಮ್ಮಮ್ಮನ ಎದ್ದೇಳಿಸಿ ನಮ್ಮ ಅಪ್ಪನಿಗೆ ವಿಶ್ ಮಾಡೋಣ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆನಾ? ಬನ್ನಿ ಬನ್ನಿ ಬನ್ನಿ. ಅಪ್ಪ ಪಾ ಪಾ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಟ್ರೀಟ್ ಅಲ್ಲಿ ಬೆಳಗ್ಗೆ. ಗುಡ್ ನೈಟ್. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 11 o'clock ಆಗ್ತಾ ಬರ್ತಿದೆ. 10 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಇನ್ನೂ ತಿಂಡಿ ಮಾಡಿಲ್ಲ. ನಮ್ಮಮ್ಮ ಇವಾಗ ಕೆಲಸ ಕೊಡ್ತಾ ಇದ್ದಾರೆ. ಹೋಗಿ ಕೆಲಸ ಎಲ್ಲ ಮಾಡಿ ಆಮೇಲೆ ತಿನ್ನೋಣ ಬನ್ನಿ. ನಮ್ಮಮ್ಮ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ ಬ್ರೇಕ್ಫಾಸ್ಟಿಗೆ. ಕೆಲಸ ಮಾಡಾದ್ಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡೆ. ಫಸ್ಟೇ ತಿಂಡಿ ತಿನ್ನೋಕೆ ಕೊಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡಬೇಕಂತೆ. ಶಾವಿಗೆ ಉಪ್ಪಿಟ್ಟು ಜೊತೆ ಗಿಣ್ಣು ಕೂಡ ಮಾಡಿದ್ದಾರೆ. ಅದನ್ನು ಟೇಸ್ಟ್ ನೋಡ್ತೀನಿ ರೀ. ಅದು ಚೆನ್ನಾಗಿದೆ. ಈ ಕೆಲಸನ ನಮ್ಮಮ್ಮ ನನಗೆ ಕೊಟ್ಟರು. ಇವಾಗ ಅವರೇ ಮಾಡ್ತಾವ್ರೆ. ಯಾಕಮ್ಮ? ಇನ್ನು ಹೇಳಿದ ತಕ್ಷಣ ಮಾಡಲ್ವಲ್ಲ, ಅದಕ್ಕೆ ಇನ್ಮೇಲೆ ಕೋಪ ನನಗೆ. ಇವಾಗ ಎಲ್ಲ ಕೆಲಸ ಮುಗಿಸ್ದೆ. ರೂಮ್ ಕ್ಲೀನ್ ಮಾಡಿ ಕಸ ಗುಡ್ಸಕ್ಕೆ ಹೇಳಿದ್ರು, ಅದೆಲ್ಲ ಮಾಡಿದೆ. ಇವಾಗ ಚಿಕನ್ ತರಬೇಕಂತೆ. ಹೋಗಿ ಚಿಕನ್ನು, ಶುಂಠಿ ಏನೇನೋ ಬೇಕಂತೆ, ಅದೆಲ್ಲ ಹೋಗಿ ತರೋಣ. ಓಕೆನಾ? ನೋಡು ನಿಮ್ಮ ಅಕ್ಕ, ನೋಡು ನಮ್ಗೊಂದಿನ ಅಡುಗೆ ಮಾಡ್ಕೊಡ್ಲಿಲ್ಲ. ಇವಾಗ ಹೆಂಗೆ ಮಾಡ್ಕೊಡ್ತಾಳೆ ಅಂತ. ನಾಳೆ ನೀನು ಹಂಗೇನೆ ನಮಗೆ ಮಾಡ್ಕೊಟ್ರೆ ಏನು ಸೌದೋಯ್ತೀರಾ? ನಾನು ಸ್ವಿಗ್ಗಿ ಝೊಮ್ಯಾಟೊ ಆರ್ಡ್ರ್ ಮಾಡ್ತೀನಿ. ಎಷ್ಟು ತಿಂತಿ ಅದನ್ನ? ಡೈಲಿ. ಡೈಲಿ ಇಲ್ಲ, ನನಗೆ ಬೇಡ ಅಂದಾಗ ಬರ್ತೀನಿ ನಿಮ್ಮ ಮನೆಗೆ. ಗಂಡ ಏನು ಕುಬೇರ ಆಗಿರ್ತಾನೆ. ಅಲ್ಲ, ಅವಾಗ ನನಗೆ ಸ್ವಿಗ್ಗಿ ಝೊಮ್ಯಾಟೊ ಬೋರ್ ಆದಾಗ ನಿಮ್ಮ ಮನೆಗೆ ಬರ್ತೀನಿ. ನಾನೇ ನಾನು ಸೇರ್ಸಲ್ಲ. ಇಷ್ಟಿದಾಗ ಮಾಡಿ ಸಾಕ, ಇನ್ನು ಮದುವೆ ಆದ್ಮೇಲೆ ನಿಮ್ಮನ್ನ ಸೇವೆ ಮಾಡ್ತೀನಿ. ನನ್ನ ಗಂಡನ್ಗೆ ಹೇಳ್ತೀನಿ, ನಾವು ಬರುವಾಗ ಕೆಲಸ ಮುಗಿಸ್ಕೊಂಡು ಬರುವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿರ್ತಾರೆ, ತಗೊಂಡ್ ಬಾ ಅಂತ. ನಾನು ಮಾಡೋದೇ ಹೇಳ್ತೀನಿ. ಚಿನ್ನು ನಾನು ಏನು ಮಾಡಿಲ್ಲ. ಇವತ್ತು ಅಪ್ಪ ಊಟ ಬೇಡ ಅಂತ ಹೇಳ್ತೀನಿ. ನಮ್ಮಮ್ಮ ಕೊಟ್ಟಿರೋ ಲಿಸ್ಟ್ ಎಲ್ಲ ಇಲ್ಲಿದೆ. ಎಲ್ಲ ತಂದಿದ್ದೀನಿ ಹೋಗ್ಬಿಟ್ಟು. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ನಾನು? ಸುಮ್ಮನೆ ಬೈತಾರೆ. ಬನ್ನಿ ಒಳಗಡೆ ಹೋಗೋಣ. ಯಾರ ಜೊತೆ ಮಾತಾಡ್ತೀಗಿ ಹಿಂಗೆ? ಇಲ್ಲಿ ಕಬಾಬ್ ರೆಡಿ ಆಗ್ತಿದೆ. ಎಲ್ಲ ಮ್ಯಾರಿನೇಟ್ ಮಾಡಿಕೊಟ್ಟೆ. ಕಬಾಬ್ ಪೌಡರು, ಮೊಟ್ಟೆ, ಚಿಕನ್, ಏನೇನು ಬೇಕೋ ಅದೆಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಕೊಟ್ಟೆ. ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ. ಕಬಾಬ್ ರೆಡಿ. ಟೇಸ್ಟ್ ಮಾಡೋಣ ಇವಾಗ. ಯಮ್ಮಿ ಯಮ್ಮಿ ಕಬಾಬ್ ರೆಡಿ ಆಯಿತು. ಹಾಯ್, ವೆಲ್ಕಮ್ ಟು ಮೈ ಚಾನೆಲ್. ಆಮೇಲೆ ಅಷ್ಟೇ ಮುಗೀತು. ಅಲ್ಲ ಸರ್, ನಮ್ಮ ಅಪ್ಪನ ಬರ್ತಡೇ ಆಗಿದ್ದು 4th ಡಿಸೆಂಬರ್. ತುಂಬ ಡಿಲೇ ಆಗಿದೆ ಈ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ. ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಎಕ್ಸಾಮ್ಸ್ ಇತ್ತು, ಅದಕ್ಕೆ ಓದ್ತಾ ಇದ್ದೆ, ಮರ್ತೋಗ್ಬಿಟ್ಟಿದ್ದೆ. ಇವಾಗ ಇನ್ ಶಾರ್ಟ್ ನೋಡುವಾಗ ನೆನಪಾಯ್ತು, ಅಯ್ಯೋ ಈ ವಿಡಿಯೋನ ಪೋಸ್ಟ್ ಮಾಡಿಲ್ಲ ಅಂತ. ಅದಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಂದೀಪ್ಗೆ ಕೆಲಸ ಇದೆ ಅಂದ್ಬಿಟ್ಟು ಅವನು ಹೊರಟು ಹೋದ ಬೇಗನೆ. ಕೇಕ್ ಕಟ್ ಮಾಡೋದಕ್ಕೆ ಇರಲಿಲ್ಲ. ನಮ್ಮ ಅಕ್ಕ ಬಾಬಾ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆ ಗೃಹ ಪ್ರವೇಶದ್ದು ಆಲ್ಬಮ್ ಸಿಕ್ತು. ಅದು ಬೀರಲ್ಲಿ ಎಲ್ಲೋ ಮೇಲೆ ಇತ್ತು. ಏನು ತೆಗ್ದಿದ್ರೋ ನೆನಪಿಲ್ಲ. ನಮ್ಮಮ್ಮ ತೆಗ್ದಿಟ್ಟಿದ್ರು. ಅದು ಏನು ತೆಗ್ದಿದ್ರೋ ಗೊತ್ತಿಲ್ಲ.
ಅಕ್ಕ ಬಾವ ಬಂದ್ರಲ್ಲ, ನಮ್ಮ ಬಾವ ನೋಡ್ತಾ ಇದ್ರು ಆಲ್ಬಮ್ಸ್ ಎಲ್ಲ. ನಮ್ಮ ಅಕ್ಕ ಹೇಳ್ತಿದ್ರು ಇದು ಅವರು, ಇದು ಇವರು, ಹಂಗೆ ಹಿಂಗೆ ಅಂತೆಲ್ಲ. ನಾವೆಲ್ಲ ಇನ್ನೂ ಚಿಕ್ಕ ಚಿಕ್ಕವ್ರಿದ್ವಿ, ಅದಕ್ಕೆ ನಮ್ಮ ಬಾವ ನೋಡ್ಕೊಂಡು ರೇಗಿಸ್ತಾ ಇದ್ರು. ನೀವು ಇಷ್ಟು ಚಿಕ್ಕದಾಗಿದ್ರಾ, ಹೆಂಗಿದ್ರಾ, ಹಂಗಿದ್ರಾ ಅಂತೆಲ್ಲ ರೇಗಿಸ್ತಾ ಇದ್ರು. ನೋಡಿ ನಗ್ತಾ ಇದ್ವಿ ನಾವು. ನೋಡಿ ಎಷ್ಟು ಚಿಕ್ಕ ಚಿಕ್ಕವರಿದ್ವಿ ನಾನು, ನಮ್ಮ ಅಕ್ಕ ಅಂತ. ಆ್ಯಂಡ್ ಇಲ್ಲಿ ನನ್ನ ಸಿಂಗಲ್ ಫೋಟೋ ಐತಲ್ಲ, ಅದನ್ನ ನಮ್ಮಪ್ಪ ತೋರಿಸ್ಬಿಟ್ಟು ಹೇಳ್ತಿದ್ದಾರೆ, ಇವಳನ್ನ ಅಲ್ಲಿ ಮಡಿವಾಳದಿಂದ ಇಟ್ಕೊಂಡು ಬಂದಿದ್ದು ಅಂತ. ಎಷ್ಟು ಬೇಜಾರಾಗುತ್ತೆ. ಹಿಂಗಿದ್ಲು, ಹಿಂಗಾಗವಳೆ. ಕಟ್ ಮಾಡು. Happy birthday to you. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಎಲ್ಲ ಕಟ್ ಮಾಡಾಯಿತು. ನೆಕ್ಸ್ಟ್ ಇನ್ನೇನು, ಎಲ್ಲರೂ ಬಂದು ಕೇಕ್ ತಿನ್ಸೋದು, ಫೋಟೋಶೂಟ್ ಮಾಡೋದು. ಸೊ ನಾವು ಹೋಗಿ ಕೇಕ್ ತಿನ್ನಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನಮ್ಮ ಡ್ಯಾಡಿ ಜೊತೆ. ನಮ್ಮ ಅಪ್ಪನ ಬರ್ತ್ಡೇ ಪ್ರಯುಕ್ತ ಹಾಗೂ ಕಾರ್ತಿಕ ಸೋಮವಾರ ಮುಗ್ದಿರೋದ್ರಿಂದ ನಮ್ಮನೇಲಿ ಇವತ್ತು ಸ್ಪೆಷಲ್ ಏನಂದರೆ ಮಟನ್ ಬಿರಿಯಾನಿ ಮತ್ತು ಕಬಾಬ್. ಯಮ್ಮಿ ಯಮ್ಮಿ ಕಬಾಬ್ ಸೂಪರಾಗಿ ಮಾಡಿತ್ತು ನಮ್ಮಮ್ಮ. ಊಟ ಎಲ್ಲ ಮಾಡಿ ನಮ್ಮಪ್ಪ ಮತ್ತು ನಮ್ಮ ಭಾವ ಎಲ್ಲ ಮಲ್ಕೊಳಕ್ಕೆ ಹೋದ್ರು. ಅಮ್ಮ ಮಗಳು ಸಿಕ್ಕಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಅವರಿಬ್ಬರು ಮಾತಾಡ್ಕೊಂಡು ಕೂತಿದ್ರು. ನಮ್ಮಮ್ಮ ಸ್ವಲ್ಪ ಕ್ಲಾಸ್ ತಗೋತಾಯಿದ್ರು ನಮ್ಮ ಅಕ್ಕಂಗೆ, ಏನೇನು ಎತ್ತ ಅಂತ. ಏನು ಕ್ಲಾಸ್ ತಗೊಂಡ್ರು ಅಂತ ಬೇಕಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೆಲ್ಲ ಕ್ಲಾಸ್ ತಗೊಂಡ್ರು ಅಂತ. ಟೈಮ್ 12:30 ಆಗಿದೆ. ಇನ್ನೂ ಮಲ್ಕೊಳ್ಳೋದು ಬಿಟ್ಟು ಏನು ಮಾಡ್ತಿದ್ಯಮ್ಮ? ಸುಮ್ಮನೆ ಕೂತ್ಕೊಂಡಿದ್ದೀನಿ. ಏನು ನಿನ್ನ ಮಗಳು ಬಂದವಳೆ ಅಂತ ಮಾತಾಡ್ಕೊಂಡು ಕೂತಿದ್ಯಾ? ಇವಳೊಬ್ಳು ಏನೇ ಮಾಡ್ತಿದ್ಯಾ ಎಷ್ಟೊತ್ತು ಮಲ್ಗದ್ ಬಿಟ್ಟು? ದಿನ ಫೋನಲ್ಲಿ ಮಾತಾಡ್ತೀರ ತಾನೆ? ಮತ್ತು ಇವತ್ತೇನು ಸ್ಪೆಷಲ್ಲು? ದಿನ ಫೋನಲ್ಲಿ ಮಾತಾಡೋದಕ್ಕೂ ಎದುರಿಗೆ ಮಾತಾಡೋದಕ್ಕೂ ಏನು? ದಿಸ್ ಈಸ್ ಮೋಗ್ಲಿ. ಹಾಯ್ ಮೋಗ್ಲಿ. ಇವಳ ಹೆಸರು ಮೋಗ್ಲಿ ಅಂತ, ಐಶ್ವ ಲೈನ್ ಮೇಲೆ ಮೋಗ್ಲಿ ಇವಳ ಹೆಸರು. ಯಾವತ್ತಿಂದ ಇಟ್ಟಿರೋದು? 2 ದಿನ ಆಗಿಲ್ಲ ಇಟ್ಟು. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ, ಬೇಗ ಬೇಗ ಹೋಗಿ ಫಾಲೋ ಮಾಡಿ. ಬಾಯ್.